ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಡೇಟ್ ಫಿಕ್ಸ್ ಆದ ಬೆನ್ನಲ್ಲೇ ಇದೀಗ ಮನೆಯಲ್ಲಿರುವಂಥ 6 ನಾಮಿನೇಟೆಡ್ ಸದಸ್ಯರಿಗೆ ಇದೀಗ ಮಿಡ್ ಡೇ ಎಲಿಮಿನೇಷನ್ ಆಗುವಂಥ ಶಾಕಿಂಗ್ ಎದುರಾಗಿದೆ. ಮತ್ತು ಈ ವಾರ ಮಿಡ್ ಡೇಯಲ್ಲಿ ಇದೇ ಸ್ಪರ್ಧಿ ಹೊರಗೆ ಹೋಗ್ತಾರೆ ಅನ್ನುವಂಥ ಪಕ್ಕಾ ಮಾಹಿತಿ ಇದೀಗ ಸೋಷಿಯಲ್ ಮೀಡಿಯಾದ ಪೋಲ್ನಲ್ಲಿ ಹೊರಗೆ ಬೀಳ್ತಿದೆ. ಹಾಗಾದರೆ 110 ದಿನಕ್ಕೆ ಔಟ್ ಆಗಿಬಿಟ್ರ ಆ ಸ್ಟ್ರಾಂಗ್ ಸ್ಪರ್ಧಿ ಅಶ್ವಿನಿಯೂ ಅಲ್ಲ, ರಕ್ಷಿತಾ ಶೆಟ್ಟಿಯೂ ಅಲ್ಲ. ಹಾಗಾದರೆ ಮಿಡ್ ಡೇ ಎಲಿಮಿನೇಷನಲ್ಲಿ ಹೊರಗೆ ಹೋಗುವಂಥ ಅಭ್ಯರ್ಥಿ ಯಾರು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಇದೇ 18 ಜನವರಿ 18 ರವಿವಾರ ಸರಿಸುಮಾರು 11 ಗಂಟೆ ರಾತ್ರಿಗೆ ಸುದೀಪ್ ಅವರು ಅಕ್ಕಪಕ್ಕ ಇಬ್ಬರು ಸ್ಪರ್ಧಿಗಳನ್ನು ನಿಲ್ಲಿಸ್ಕೊಂಡು ಸರಿಸುಮಾರು 5 ನಿಮಿಷಗಳ ಕಾಲ ಮಾತನಾಡಿಸಿ ಒಬ್ಬ ಸ್ಪರ್ಧಿಯನ್ನು ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ, ಮತ್ತೊಬ್ಬರನ್ನ ರನ್ನರ್ ಎನ್ನುವುದಾಗಿ ಘೋಷಣೆ ಆಗುತ್ತೆ. ಅದು ಸಹಜವಾಗಿ ಆಗುವಂಥ ಪ್ರಕ್ರಿಯೆ. ಅದರಲ್ಲಿ ಗಿಲ್ಲಿಯವರು ಮುಂದಿದ್ದಾರೆ. ಮಿಕ್ಕ ಎಲ್ಲ ಸ್ಪರ್ಧಿಗಳು ಕೂಡ ಅರ್ಧಕ್ಕಿಂತ ಹೆಚ್ಚು ಮತಗಳನ್ನ ಕಡಿಮೆಯಾಗಿ ಪಡ್ಕೊಂಡು ಇದೀಗ ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಎನ್ನುವಂಥ ಮಾತುಗಳು ಅನೇಕರು ಹೇಳ್ತಾ ಇದ್ದಾರೆ. ಯಾರೇ ಯಾವ ಸಮೀಕ್ಷೆ ಯಾವ ಪೋಲ್ ಅನ್ನ ಕಂಡಕ್ಟ್ ಮಾಡಿದ್ರು ಕೂಡ ಗಿಲ್ಲಿಯ ಹತ್ರ ಕೂಡ ಯಾವ ಸ್ಪರ್ಧೆಯೂ ಇಲ್ಲ. ಹಾಗಾಗಿ ಮಿಡ್ ಡೇ ಎಲಿಮಿನೇಷನ್ ಅಲ್ಲಿ ಈಗ 6 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರೆ ಗಿಲ್ಲಿ, ಅಶ್ವಿನಿ, ಧ್ರುವಂತ್, ಕಾವ್ಯ, ರಘು ಮತ್ತು ರಕ್ಷಿತಾ ಶೆಟ್ಟಿ ಅನ್ನುವಂಥ 6 ಸ್ಪರ್ಧಿಗಳು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಮಿಡ್ ಡೇ ಎಲಿಮಿನೇಷನ್ ಅಲ್ಲಿ ಹೊರಗೆ ಹೋಗಲಿಕ್ಕೆ ನಾಮಿನೇಟ್ ಆಗಿದ್ದಾರೆ. ಹಾಗಾಗಿ ಸೋಮವಾರದಿಂದ ನಿನ್ನೆಯಿಂದ ಓಪನ್ ಆದಂಥ ಈ ವೋಟಿಂಗ್ ಪ್ಯಾಟರ್ನ್ ಕೂಡ ಓಪನ್ ಆಗಿದೆ. ಇವತ್ತು ಸಾಯಂಕಾಲ 6 ಗಂಟೆ ತನಕ ವೋಟಿಂಗ್ ಇರುತ್ತೆ. ಅದಾದ ನಂತರ ವೋಟಿಂಗ್ ಕ್ಲೋಸ್ ಆಗುತ್ತೆ. ಇವತ್ತು ಸಂಜೆಯಿಂದ ಅಂದರೆ ನಾಳೆ ಬೆಳಗ್ಗಿಂದ ಒಂದು 2 ದಿನದಲ್ಲಿ ಒಬ್ಬ ಸ್ಟ್ರಾಂಗ್ ಅಭ್ಯರ್ಥಿ ಹೊರಗೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಆದರೆ ಒಬ್ಬರೇ ಹೋಗ್ತಾರೆ ಅನ್ನೋದು ನಮಗೆ ಸಿಕ್ಕಂಥ ಖಚಿತ ಮಾಹಿತಿ. ಯಾಕಂದರೆ ಆಲ್ರೆಡಿ 6 ಜನ ಸ್ಪರ್ಧಿಗಳನ್ನ ಫೈನಲ್ ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ಮನಸ್ಸು ಮಾಡಿದ್ರಿಂದ, ಈ ಸಲ ಹೊಸದಾಗಿ 6 ಜನನ ಕರ್ಕೊಂಡು ಹೋಗ್ಬೇಕನ್ನುವಂಥ ಒಂದು ಪ್ಲಾನ್ ಮಾಡೋದ್ರಿಂದ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿ ಹೊರಗೆ ಹೋಗ್ತಾರೆ. ಯಾರು ಸ್ಪರ್ಧಿ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮೊದಲು 3 ಸರ್ವೆಗಳನ್ನ ಹೇಳ್ತೀನಿ, 3 ಪೋಲ್ಗಳನ್ನ ಹೇಳ್ತೀನಿ. ಅದರಲ್ಲಿ 2 ಯೂಟ್ಯೂಬರ್ಗಳು ಕಂಡಕ್ಟ್ ಮಾಡಿದಂಥ 2 ಸರ್ವೆ ಮತ್ತು ನಮ್ಮ ಸೆಂಟರ್ ಪಾಯಿಂಟ್ ಕನ್ನಡದಲ್ಲಿ ಕಂಡಕ್ಟ್ ಮಾಡಿದಂಥ 1 ಸರ್ವೆ. ಆ 3 ಸರ್ವೆಯಲ್ಲಿ ಕೂಡ ಒಬ್ಬ ಅಭ್ಯರ್ಥಿ 50ಕ್ಕಿಂತ ಹೆಚ್ಚು ಶೇಕಡ ಮತಗಳನ್ನು ಪಡ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಮತ್ತು ಒಬ್ಬ ಸ್ಪರ್ಧಿ ಎಕ್ಸ್ಪೆಕ್ಟೆಡ್ ಸ್ಪರ್ಧಿ ಸೇವ್ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ನೀವು ಗಿಲ್ಲಿಯನ್ನು ಆ ಲಿಸ್ಟ್ನ ತೆಗೆದುಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಅಶ್ವಿನಿನೂ ಹೋಗ್ತಾರಾ, ರಕ್ಷಿತಾ ಶೆಟ್ಟಿ ಹೋಗ್ತಾರಾ ಅಥವಾ ಕಾವ್ಯ ಹೋಗ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದರ ನಡುವೆ ಇದೀಗ ಅಶ್ವಿನಿ ಹೋಗಲ್ಲ, ಜೊತೆಗೆ ರಕ್ಷಿತಾ ಶೆಟ್ಟಿ ಕೂಡ ಹೋಗಲ್ಲ ಎನ್ನುವಂಥ ಪೋಲ್ನಲ್ಲಿ ನಮಗೆ ಸಿಗ್ತಾ ಇರುವಂಥ ಮಾಹಿತಿ. ಹಾಗಾಗಿ ನಾನು ಒಂದೊಂದೇ ಪೋಲನ್ನು ಹೇಳ್ತಾ ಹೋಗ್ತೇನೆ. ಬಿಗ್ ಬಾಸ್ 12 ಅಂತ ಯೂಟ್ಯೂಬ್ ಚಾನಲ್ ಕಂಡಕ್ಟ್ ಮಾಡಿದಂಥ ಒಂದು ಸರ್ವೆಯಲ್ಲಿ ಅಶ್ವಿನಿ, ಧ್ರುವಂತ್, ಕಾವ್ಯ ಮತ್ತು ರಘು ಅವರನ್ನ ಇಟ್ಕೊಂಡು ಪೋಲ್ ಮಾಡಿತ್ತು. ಅದರಲ್ಲಿ ಅಶ್ವಿನಿಯವರು ಹೋಗೋದೇ ಇಲ್ಲ, 5% ಹೋಗಲ್ಲ ಎನ್ನುವಂಥ ಒಂದು ಸರ್ವೆ ಹೇಳ್ತಾ ಇದೆ. ಅಂದರೆ ಆಲ್ಮೋಸ್ಟ್ ಈ ಮಿಡ್ ಡೇಯಲ್ಲಿ ಹೋಗಲ್ಲ. ಅವರು ಹೋರಾಟಗಾರ್ತಿಯಾಗಿದ್ದಾರೆ ಮತ್ತು ಚೆನ್ನಾಗಿ ಆಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅವ್ರು ಹೋಗಲ್ಲ. ಮತ್ತು ಫೀಮೇಲ್ ಕ್ಯಾಂಡಿಡೇಟ್ ಎನ್ನುವಂಥ ಕಾರಣಕ್ಕಾಗಿ ಕೂಡ ಅವರು ಹೋಗಲ್ಲ ಎನ್ನುವಂಥ ಒಂದು ಸರ್ವೆಯಲ್ಲಿ ಅವರು ಹೋಗಲ್ಲ ಎನ್ನುವಂಥ ಸರ್ವೆಯಲ್ಲಿ 5% ಅಂದರೆ ಹೋಗಲ್ಲ, ಆಲ್ಮೋಸ್ಟ್ ಹೋಗಲ್ಲ ಎನ್ನುವಂಥ ಪಕ್ಕ ಅದು ಸೇವ್ ಆಗ್ತಾರೆ ಎನ್ನುವಂಥ ಒಂದು ಮಾತು ಬಿಗ್ ಬಾಸ್ 12 ಎನ್ನುವಂಥ ಯೂಟ್ಯೂಬ್ ಚಾನಲ್ ಹೇಳಿದೆ, 5%. ಇನ್ನು ಸೆಕೆಂಡ್ ಸ್ಥಾನದಲ್ಲಿದ್ದಂಥವರು ರಘು ಅವರು ಕೂಡ ಹೋಗಲ್ಲ. ಅದೇ ಹೇಳಿದ್ ನಾನು, ಒಬ್ಬ ಎಕ್ಸ್ಪೆಕ್ಟೆಡ್ ಹೊರಗೆ ಹೋಗ್ಬೋದು ಎನ್ನುವಂಥ ಸ್ಪರ್ಧಿ ಈಗ ಹೊರಗೆ ಹೋಗಲ್ಲ. 7% ಜನ ಮಾತ್ರ ಹೇಳ್ತಾರೆ ಹೊರಗೆ ಹೋಗ್ಬೋದು, ಇನ್ನು 93% ಎಲ್ಲ ಹೊರಗೆ ಹೋಗಲ್ಲ ಅಂತ ಹೇಳ್ತಾರೆ. ಅಶ್ವಿನಿಯವರ ವಿಚಾರಕ್ಕೆ ಬಂದಾಗ 5% ಹೇಳ್ತಾರೆ ಇಲ್ಲ ಹೋಗ್ಬೋದು, 5% ಜನ ಹೇಳ್ತಾರೆ. ಆದರೆ 95 ಜನ ಹೇಳ್ತಾರೆ ಇಲ್ಲ ಹೋಗಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ಕಾವ್ಯ ಅವರ ವಿಷಯಕ್ಕೆ ಬರೋದಾದ್ರೆ ಎಸ್ ಹೋಗ್ಬೋದು. ಕಾವ್ಯ ಅವರು ಕೆಲ ದಿನಗಳಿಂದ ಗಿಲ್ಲಿಯರ ಜೊತೆ ಆಡ್ಕೊಂಡಂಥ ಒಂದು ಸ್ವಲ್ಪ ಕಿರಿಕಿನಿಂದ ಮನಸ್ತಾಪದಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ಎಸ್ ಕಾವ್ಯ ಕೂಡ ಹೋಗ್ಬೋದು ಎನ್ನುವಂಥ ಮಾತನ್ನ 35% ಜನ ಹೇಳ್ತಾ ಇದ್ದಾರೆ. ಇದು ಕನ್ಸಿಡರ್ ಮಾಡ್ಬೇಕಂತ ವಿಚಾರ. ಅವರು ಈಗ ಮತಗಳ ವಿಚಾರದಲ್ಲಿ ಅಶ್ವಿನಿ ಮತ್ತು ಕಾವ್ಯ ಅವರ ಮಧ್ಯೆ ಸೇವ್ ಆಗ್ಲಿಕ್ಕೆ ಮತ ವೋಟಿಂಗಲ್ಲಿ ಪೈಪೋಟಿ ನಡೀತಾ ಇದೆ. ಒಂದು ಕಡೆ ಹೇಳ್ತಾ ಇದ್ದಾರೆ ಇಲ್ಲ ಕಾವ್ಯ ಈ ಮಿಡ್ ಡೇಲಿ ಹೋಗಬಹುದು ಎನ್ನುವಂಥ ಸರ್ವೆ 35% ಜನ ಹೇಳ್ತಾ ಇದ್ರೆ, ಇನ್ನು 75% ಜನ ಎಲ್ಲ ಹೋಗ್ಲಿಕ್ಕಿಲ್ಲ, ಸೇವ್ ಆಗ್ಬೋದು. 75% ಜನ ಹೇಳ್ತಾ ಇದ್ರೆ ಹೋಗಬಹುದು, ಅಂದರೆ ಹೋಗ್ಲಿಕ್ಕಿಲ್ಲ ಎನ್ನುವಂಥ, ಅಂದರೆ 35% ಹೋಗಬಹುದು, 75% ಜನ ಹೋಗ್ಲಿಕ್ಕಿಲ್ಲ ಎನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಬ್ಬ ಕ್ಯಾಂಡಿಡೇಟ್ ಇಡೀ ಬಿಗ್ ಬಾಸ್ ಎಲ್ಲರನ್ನು ಕೂಡ ನಾನೇ ಆಟ ಆಡಿಸ್ತಿದ್ದೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಂಥ ಧ್ರುವಂತ್ ಅವರ ಬಗ್ಗೆ ಮಾತಾಡೋದಾದ್ರೆ ಎಸ್ 53% ಜನ ಹೇಳ್ತಾ ಇದ್ದಾರೆ ಹೋಗಬಹುದು, ಇನ್ನು 47 ಜನ ಹೇಳ್ತಾ ಇದ್ದಾರೆ, 147 ಜನ ಹೇಳ್ತಾ ಇಲ್ಲ ಹೋಗ್ಲಿಕ್ಕಿಲ್ಲ ಎನ್ನುವಂಥ ಮಾತು. ಈ 4 ಜನರ ಪೈಕಿ ಅಶ್ವಿನಿ, ಧ್ರುವಂತ್, ಕಾವ್ಯ ಮತ್ತು ರಘು ಅವರ ವಿಚಾರಕ್ಕೆ ಬಂದಾಗ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಅವ್ರನ್ನ ಹೋಗ್ಲಿಕ್ಕೆ ಆಗಲ್ಲ. ಅದು ಜನಮಾನಸದಲ್ಲಿ ಅವರು ಅಚ್ಚಳಿಯದಂತೆ ಆಟ ಆಡಿದೆ. ಹಾಗೆ ಅವರನ್ನು ಈ ಪೋಲಲ್ಲಿ ಕಂಡಕ್ಟ್ ಮಾಡಿಲ್ಲ ನಾವು.
ಧ್ರುವಂತ್ ಅವರು ಹೋಗಬಹುದು ಎನ್ನುವುದು ಬಿಗ್ ಬಾಸ್ 12 ಎನ್ನುವಂಥ ಯೂಟ್ಯೂಬ್ ಚಾನಲ್ ಹೇಳಿ ಮಾಡಿದಂಥ ಒಂದು ಸರ್ವೆಯಲ್ಲಿ ಅರ್ಥ ಆಗಿದೆ. ಧ್ರುವಂತ್ ಅವರು ಹೊರಗೆ ಹೋಗ್ತಾರೆ ಎನ್ನುವುದು. ಇನ್ನು ಎಕೆ ಸ್ಟುಡಿಯೋ ಎನ್ನುವಂಥ ಖ್ಯಾತ ಯೂಟ್ಯೂಬ್ ಚಾನಲ್ ಕೂಡ ಒಂದು ಸರ್ವೆ ಆಗಿದೆ. ಅಲ್ಲಿ 9% ಜನ ಅಶ್ವಿನಿಯರು ಹೋಗಬಹುದು, ಇನ್ನು 93% ಜನ ಹೋಗಲಿಕ್ಕಿಲ್ಲ, ಅಶ್ವಿನಿಯರು ಸೇವ್ ಆಗ್ತಾರೆ ಅನ್ನುವಂಥ ಮಾತು. ಇನ್ನು ರಘುವರ್ ವಿಚಾರಕ್ಕೆ ಬಂದಾಗ ಎಕ್ಸ್ಪೆಕ್ಟೆಡ್ 5% ಜನ ಹೇಳ್ತಾರೆ ಹೋಗಬಹುದು, 95% ಜನ ಹೇಳ್ತಾರೆ ಇಲ್ಲ ಹೋಗ್ಲಿಕ್ಕಿಲ್ಲ, ಹೋಗೋದೇ ಇಲ್ಲ, ಅವ್ರು ಸೇವ್ ಆಗ್ತಾರೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ರಘುವರ್ ಬಂದರೆ ಮತ್ತು ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಅವರಿಗೆ ತುಂಬ ಲಾಭ ಆಗುತ್ತೆ, ಯಾಕಂದರೆ ಅವರಿಗೆ ಕಾಂಪಿಟೇಷನ್ ಇರಲ್ಲ ಎನ್ನುವುದು ನಮ್ಮ ಒಂದು ಸರ್ವೆ. ಇನ್ನು ಕಾವ್ಯ ಅವರ ವಿಚಾರಕ್ಕೆ ಬಂದಾಗ ಅಫ್ಕೋರ್ಸ್ ಕಾವ್ಯ ಅವರು ಕೂಡ ಕಾವ್ಯ ಅವರು ಹೋಗಬಹುದು ಎನ್ನುವಂಥ ಮಾತನ್ನು ಅನೇಕರು ಹೇಳ್ತಾರೆ. 33% ಜನ ಕಾವ್ಯ ಹೋಗಬಹುದು, ಕಾವ್ಯ ಅವರು ಕೂಡ ಹೋಗಬಹುದು ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗಾಗಿ ಕಾವ್ಯ ಮತ್ತು ಧ್ರುವಂತ್ ಅವರ ನಡುವೆ ಪೈಪೋಟಿ ಇದ್ದಂಗಿದೆ, ಅವ್ರು ಹೋಗ್ತಾರೆ ಇವರು ಹೋಗ್ತಾರೆ ಅನ್ನುವಂಥ ಮಾತನ್ನು ಕೇಳಿದ್ರೆ. ಇನ್ನು ಧ್ರುವಂತ್ ಅವರ ವಿಚಾರಕ್ಕೆ ಬಂದಾಗ ಇಲ್ಲೂ ಕೂಡ ಎಕೆ ಸ್ಟುಡಿಯೋ ಕಂಡಕ್ಟ್ ಮಾಡಿದಂಥ ಒಂದು ಪೋಲಲ್ಲೂ ಕೂಡ 53% ಜನ ಧ್ರುವಂತೇ ಹೋಗ್ತಾರೆ ಅನ್ನುವಂಥ ಮಾತು ಇದೀಗ ಕೇಳಿ ಬರ್ತಾ ಇದೆ. ಆದರೆ ವೋಟಿಂಗಲ್ಲಿ ಕಂಪೇರ್ ಮಾಡಿದಾಗ ಲಾಸ್ಟ್ ಟೈಮ್ ರಾಶಿಕಾ ಮತ್ತು ರಘುವಣ್ಣವರು ಇನ್ನೇನು ಹೋಗಿ ಬಿಡ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಬಂತು. ಆದರೆ ಇಲ್ಲಿ ವಿಚಾರಕ್ಕೆ ಬಂದಾಗ ರಘುವಣ್ಣವ್ರು ಸೇವ್ ಆಗ್ತಾರೆ. ಎಷ್ಟು ಜನ 95 ಜನ ಹೇಳ್ತಾ ಇದ್ದಾರೆ ರಘು ಅವ್ರು ಸೇವ್ ಆಗ್ತಾರೆ ಅನ್ನೋ ವಿಚಾರ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲೂ ಕೂಡ ಸ್ವಲ್ಪ ಪೈಪೋಟಿ ತೆಗೆದೆ. ಧ್ರುವಂತ್ ಅವರು ಕೂಡ 53% ಜನ ಹೇಳ್ತಾರೆ ಧ್ರುವಂತ್ ಅವರೇ ಹೋಗ್ತಾರೆ. ಅಂದರೆ ಅರ್ಧಕ್ಕರ್ಧ ಜನ ಹೆಚ್ಚು ಜನ ಹೇಳ್ತಾರೆ ಧ್ರುವಂತ್ ಅವರು ಹೋಗಬಹುದು ಅನ್ನೋಂಥ ವಿಚಾರವನ್ನು ಹೇಳ್ತಾರೆ. ಇನ್ನು ನಮ್ಮ ಸೆಂಟರ್ ಪಾಯಿಂಟ್ ಕನ್ನಡ ಪೋಲ್ ಕಂಡಕ್ಟ್ ಮಾಡಿದಂಥ ಪೋಲ್ನಲ್ಲಿ ಅಶ್ವಿನಿ ಅವರು 13% ಹೋಗಬಹುದು, ಇನ್ನು 87% ಜನ ಹೇಳ್ತಾರೆ ಹೋಗಲ್ಲ. 13% ಸ್ವಲ್ಪ ಕಡಿಮೆ, ಅದು ಸ್ವಲ್ಪ ಕಡಿಮೆ, ಹಾಗಾಗಿ ಅವರು ಕನ್ಫರ್ಮ್ ಸೇವ್ ಆಗ್ತಾರೆ, ಅವರು ಹೋಗೋದಿಲ್ಲ ಎನ್ನುವುದು ಕೂಡ ನಮ್ಮ ಒಂದು ಸಮೀಕ್ಷೆ ಕಂಡಕ್ಟ್ ಮಾಡಿದಂಥ ಒಂದು ಸಮೀಕ್ಷೆಯಲ್ಲಿ ಅರ್ಥ ಆಗುತ್ತೆ. ಇನ್ನು ರಘುವರ್ ವಿಚಾರಕ್ಕೆ ನೋಡಿ, ರಘು ಅವರು ಯಾವ ಲೆವೆಲಿಗೆ ಅದನ್ನು ಪ್ಲಸ್ ಆಯಿತು ಅವರಿಗೆ, ಅವರು ಹೋಗಲ್ಲ ಎನ್ನುವುದೇ ಹೇಳ್ತಾ ಇದ್ದಾರೆ. ತುಂಬ ಜನ 5% ಹೋಗಲ್ಲ, 95% ಜನ ಹೋಗಲ್ಲ ಅಂತಾರೆ, 5% ಜನ ಮಾತ್ರ ಹೇಳ್ತಾರೆ ಅಂದರೆ ಇಲ್ಲ ಅವ್ರು ಸೇವ್ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವ್ರಿಗೆ ಕೇವಲ ಹೋಗಬಹುದು ಎನ್ನುವಂಥಕ್ಕಾಗಿ 5% ಮಾತ್ರ ಮತ ಸಿಕ್ಕಿದೆ, 90% ಜನ ಹೇಳ್ತಾರೆ ಇಲ್ಲ ಹೋಗಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ಕಾವ್ಯ ಅವರ ವಿಚಾರಕ್ಕೆ ಬಂದಾಗಲೂ ಕೂಡ ಅಫ್ಕೋರ್ಸ್ ಅವರು 25ರಿಂದ 35% ಹೇಳ್ತಾರೆ ಹೋಗ್ತಾರೆ ಅಂತ, ಇನ್ನು 75% ಹೋಗಲ್ಲ ಅಂತ ನಮ್ಮ ಸರ್ವೆಯಲ್ಲಿ ಕೂಡ ಹೇಳುತ್ತೆ. 24% ಜನರು 124% ಜನರು ಕಾವ್ಯ ಅವರು ಹೋಗಬಹುದು, ಇನ್ನು 76 ಜನ ಹೇಳ್ತಾರೆ ಕಾವ್ಯ ಅವರು ಹೋಗೋಲ್ಲ, ಅವರು ಸೇವ್ ಆಗ್ತಾರೆ, ಮಿಡ್ ಡೇ ಎಲಿಮಿನೇಷನ್ ಬಚಾವ್ ಆಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಮಿಡ್ ಡೇ ಎಲಿಮಿನೇಷನ್ ಸ್ವಲ್ಪ ಅದು ಬೇಸರ, ನೀವು ಸುದೀಪ್ ಅವರು ನಾಮಿನೇಟ್ ಮಾಡಿ ಜನರ ಜೊತೆ ಚಪ್ಪಾಳಿ ಹಾಕಿ ಅದು ಮಾಡಿ ಅಂದರೆ ಒಂದು ಸ್ವಲ್ಪ ಗೌರವಪೂರ್ಣ ಅದು ವಿದಾಯ ಬಿಗ್ ಬಾಸ್. ಆದರೆ ಮಿಡ್ ಡೇ ಎಲಿಮಿನೇಷನ್ ರಾತ್ರಿ ಎಬ್ಸ್ಕೊಂಡು ಬ್ಯಾಗ್ ತಗೊಂಡು ಹೋಗಿ ಮನೆಗೆ ಅನ್ನೋದು ವಿಚಾರ ಇದೆಯಲ್ಲ, ಅದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ, ಬೇಸರ. ಇಲ್ಲೇ ತನಕ ಬಂದು 110 ದಿನ ಆಗಿದೆ, ಚೆನ್ನಾಗಿ ಆಟ ಆಡಿದ್ದಾರೆ, ಫ್ಯಾನ್ಸ್ ಬಂದಿದ್ದಾರೆ, ಅವ್ರು ಖುಷಿ ಪಟ್ಟಿದ್ದಾರೆ. ಎಲ್ಲದರ ನಡುವೆ ಈಗ ರಾತ್ರಿ ಎದ್ಕೊಂಡು ಮನೆ ಹೋಗಪ್ಪ ಅಂದರೆ ಸ್ವಲ್ಪ ಬೇಸರ. ಆದರೂ ಕೂಡ ಅದಕ್ಕೆ ಸರಿಸಮಾನವಾಗಿ ಎಲ್ಲೋ ಬ್ಯಾಲೆನ್ಸ್ ಸುದೀಪ್ ಅವರು ಮಾಡ್ತಾರೆ. ಇನ್ನು ಧ್ರುವಂತ್ ವಿಚಾರಕ್ಕೆ ಬಂದಾಗ ಬಿಗ್ ಬಾಸ್ 12 ಮತ್ತು ಎಕೆ ಸ್ಟುಡಿಯೋ ಕಂಡಕ್ಟ್ ಮಾಡಿದ ರೀತಿಯಲ್ಲಿ ಅವ್ರಿಗೆ 53% ಬಂದಿತ್ತು. ಆದರೆ ನಮ್ಮ ಸರ್ವೆಯಲ್ಲಿ ಅವ್ರಿಗೆ 59% ಜನರು ಹೇಳ್ತಿದ್ರೆ ಮನೆಗೆ ಹೋಗ್ತಾರೆ. ದಟ್ ಇಂಡಿಕೇಟ್ಸ್ ದಟ್ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂಥ ಎಲ್ಲ ಸಾಧ್ಯತೆ ಇದೆ. ಆದರೆ ಚಪ್ಪಾಳೆ ಕೊಟ್ಟ ನಂತರ ಅದು ಏನಾಗಬೇಕಾದ್ರೂ ಆಗ್ಬೋದು. ಕೊಟ್ಟ ಚಪ್ಪಾಳೆಯನ್ನು ಕೂಡ ವಾಪಸ್ ತೆಗೆದುಕೊಂಡಿದ್ದಾರೆ, ಅದು ಕೂಡ ಈಗ ಒಂದು ವಿಡಿಯೋದಲ್ಲಿ ಒಂದು ಸ್ವಲ್ಪ ಹೊತ್ತಿನಲ್ಲಿ ಅದನ್ನು ಹಾಕ್ತೇನೆ. ಈ ಸುದೀಪ್ ಅವರು ಎಕ್ಸಾಕ್ಟ್ಲಿ ಏನು ಹೇಳಿದ್ರು, ಕಲರ್ಸ್ ತಂಡ ಯಾವ ಫೋಟೋನ ಹಂಚಿಕೊಂಡಿದೆ ಎಲ್ಲವೂ ಕೂಡ ಸದ್ಯದಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ರಿವೀಲ್ ಮಾಡ್ತೇನೆ. 59% ಜನ ಹೇಳ್ತಾರೆ ಹೋಗಬಹುದು, ಇನ್ನು 41% ಜನ ಹೇಳ್ತಾರೆ ಹೋಗ್ಲಿಕ್ಕಿಲ್ಲ ಎನ್ನುವಂಥ ಮಾತು. ಹಾಗಾಗಿ ಈ 3 ಸರ್ವೆಗಳಲ್ಲಿ ಒಂದು ಅರ್ಥ ಆಗುತ್ತೆ, 110 ದಿನಕ್ಕೆ ಮುಗ್ದೇ ಹೋಯಿತು ಸ್ಟ್ರಾಂಗ್ ಸ್ಪರ್ಧೆಯ ಬಿಗ್ ಬಾಸ್ ಆಟ. ಇಲ್ಲಿ ಅಶ್ವಿನಿ ಗೌಡ ಔಟ್ ಆಗಲ್ಲ, ರಕ್ಷಿತಾ ಶೆಟ್ಟಿ ಔಟ್ ಆಗಲ್ಲ, ಗಿಲ್ಲಿ ಅಂತೂ ಟಚ್ ಮಾಡ್ಲಿಕ್ಕಾಗಲ್ಲ. ಹಾಗಾದ್ರೆ ಹೋಗುವಂತ ಸ್ಟ್ರಾಂಗ್ ಅಭ್ಯರ್ಥಿ, ಅದರಲ್ಲೂ ಕೊನೆಯ 10 ದಿನದಲ್ಲಿ ಒನ್ ಮ್ಯಾನ್ ಶೋ ತರ ಆಡಿದ್ದಾರೆ ಎನ್ನುವಂತ ಪೋರ್ಟ್ರೇ ಮಾಡಿದಂತ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಮಿಡ್ ಡೇ ಎಲಿಮಿನೇಷನ್ ಆಗಿ ಹೋಗ್ತಾರೆ ಎನ್ನುವುದು ಈ ಸಮೀಕ್ಷೆಗಳು ಹೇಳುತ್ತೆ. ಆದರೆ ಬಿಗ್ ಬಾಸ್ ತಲೆಯಲ್ಲಿ ಏನಿದೆ, ಬಿಗ್ ಬಾಸ್ ತಂಡದ ಪ್ಲಾನ್ ಏನಿದೆ, ಮತ್ತಷ್ಟು ಟ್ವಿಸ್ಟ್ ಮೂಲಕ ಟಾಪ್ 3-4 ಒಳಗಡೆ ಧ್ರುವಂತವನ್ನು ಕರ್ಕ ಬರ್ತಾರ. ಯಾಕಂದ್ರೆ ನಿಮಗೆ ಒಂದು ಕಾಂಪಿಟೇಷನ್ ಅಂದ ಕೂಡಲೇ ಸಾದಾ ಸೌತ್ ಆಫ್ರಿಕಾ ಕಿನ್ನೆ ಥರ ಆಗಬಾರ್ದು, ಭಾರತ ಬೇರೆ ಒಂದು ವೀಕ್ ಟೀಮ್ ಥರ ಆಗಬಾರ್ದು. ದರ್ ಶುಡ್ ಬಿ ಅನ್ ಈಕ್ವಲ್ ಕಾಂಪಿಟೇಷನ್ ಇರಬೇಕು. ಇಂಡಿಯಾ ಆಸ್ಟ್ರೇಲಿಯಾ, ಇಂಡಿಯಾ ಇಂಗ್ಲೆಂಡ್ ಈ ಥರ ಇರಬೇಕು. ಹಾಗಾದ್ರೆ ಮಾತ್ರ ಅದು ಆ ಫೈನಲ್ ಅಥವಾ ಬಿಗ್ ಬಾಸ್ ಫೈನಲ್ ನೋಡ್ಲಿಕ್ಕೆ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ. ನೀವು ಎಕ್ಸ್ಪೆಕ್ಟೆಡ್ ಅನ್ನ ನೀವು ಎಲಿಮಿನೇಟ್ ಮಾಡ್ತಾ ಅಥವಾ ಮನೆ ಕಳಿಸ್ತಾ ಹೋದ್ರೆ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಇರಲ್ಲ. ಹಾಗಾಗಿ ಜನರಿಗೆ ಒಂದು ಸ್ವಲ್ಪ ಬಂದಿದೆ ಬಿಗ್ ಬಾಸ್ ಅನ್ನ ಗಿಲ್ಲಿ ಗೆಲ್ತಾರೆ ಅನ್ನೋದು, ರಕ್ಷಿತ್ ಶೆಟ್ಟಿ ರನ್ನರ್ ಅಪ್ ಆಗ್ತಾರೆ ಅನ್ನುವಂತ ಇತ್ತು. ಆದ್ರೆ ಇದೀಗ ಸಡನ್ ಆಗಿ 4th, 3rd, 2 ಇಂದ ಇದೀಗ ಬಿಗ್ ಬಾಸ್ ಟ್ರೋಫಿಯನ್ನೇ ಗೆದ್ಬಿಡ್ತಾರೆ ಅನ್ನುವಂತ ಒಂದು ವಿಷಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು
ನಮಗೆ ಈ ಬಿಗ್ ಬಾಸ್ ಎಪಿಸೋಡ್ ನೋಡ್ದಿಂದ ಅರ್ಥ ಆಗುತ್ತೆ. ಅಶ್ವಿನಿ ಕೂಡ ಬಿಗ್ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಅವರ ಪ್ರಚಾರ, ಅವರ ಒಂದು ಹಾವಳಿ ಅಂದ್ರೆ ಹೊರಗಡೆಯಿಂದ ಮತ ಹಾಕುವಂಥದ್ದು ಕೋಟಿ ಲೆಕ್ಕದ ಅವ್ರಿಗೆ ಕೂಡ ಮತ ಬರ್ತದೆ ಅನ್ನೋದು ಕೂಡ ಈಗ ಅನೇಕರು ಲೆಕ್ಕಾಚಾರ ಮಾಡ್ತಾರೆ. ಮತ್ತು ಆ ಪ್ರಚಾರ ಅಪಪ್ರಚಾರ ಎರಡು ಕಡೆ ಸೋಷಿಯಲ್ ಮೀಡಿಯಾ ಇದೆ, ಅದು ಬೇರೆ ವಿಷಯ. ಆದರೆ ಆಟ ಅಂತ ಬಂದಾಗ ಅಶ್ವಿನಿ ಅವರು ಕೂಡ ಬೀಯಿಂಗ್ ಲೇಡಿ, ಬೀಯಿಂಗ್ 40+ ಏಜ್ಡ್ ವುಮನ್, ಸಿ ಇಸ್ ಡೂಯಿಂಗ್ ವೆಲ್, ಸಿ ಹ್ಯಾಸ್ ಡನ್ ಎವ್ರಿಥಿಂಗ್ ಇನ್ ದ ಬಿಗ್ ಬಾಸ್ ಅಂತ ಹೇಳ್ಬೋದು. ಅವರಿಗೆ ಹೋರಾಟ ಅನ್ನೋದು ಕೂಡ ಹುಟ್ಟಿನಿಂದ ಬಂದೆ ಮತ್ತು ಇಲ್ಲೂ ಕೂಡ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಮಾತು ಅಕ್ಕಪಕ್ಕ ಆದರೂ ಕೂಡ ಅಶ್ವಿನಿ ಕೂಡ ಈಗ ಟಾಪ್ ಕಂಟೆಂಟರ್ ಆಗಿದ್ದಾರೆ. ಟಾಪ್ 3 ಒಳಗಂತೂ ಬರ್ತಾರೆ ಅನ್ನೋದು ಕೂಡ ನನ್ನ ಲೆಕ್ಕಾಚಾರ. ಆದರೆ ಧನುಷ್ ಅವರಿಗೆ ಏನಾದರೂ ಕಲರ್ಸ್ ಕನ್ನಡದ ಕೃಪೆ ಇತ್ತಂದ್ರೆ ಅದು ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಅಶ್ವಿನಿ ಹೋಗಲ್ಲ, ರಕ್ಷಿತಾ ಶೆಟ್ಟಿ ಹೋಗಲ್ಲ, ಕಾವ್ಯ ಕೂಡ ಸೇಫ್ ಆಗ್ತಾರೆ. ಹಾಗಾದ್ರೆ ಮನೆಯಿಂದ ಹೊರಗೆ ಹೋಗುವಂತ ಅಭ್ಯರ್ಥಿ ಧ್ರುವಂತೆನೂ ಕೂಡ ಇದೀಗ 3 ಸರ್ವೆಯಲ್ಲಿ ನಮಗೆ ತಿಳಿದು ಬರ್ತಾ ಇರುವಂತ ಒಂದು ಮಾಹಿತಿಯಾಗಿದೆ. ಸಂಜೆ ತನಕ ಮತ್ತೊಂದು ಪೋಲ್ ಕಂಡಕ್ಟ್ ಮಾಡಿದಾಗ ಮತ್ತೇನಾದ್ರು ಉಲ್ಟಾ ಪಲ್ಟಾ ಆಗಲೂಬಹುದು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.